ಸಂಗತಿ ಅಂತ ಅಂದ್ರೆ ನಾವಿಲ್ಲಿ ಈ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಕೆಲ ಫೋಟೋಸ್ ಗಳನ್ನ ಕೂಡ ನೋಡ್ತಾ ಹೋಗಬಹುದು. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ಆರೋಪಿ ವಿನಯ್ ಜೊತೆಗೆ ನಟ ದರ್ಶನ್, ಆತನು ಕೂಡ ಆರೋಪಿ. ನಟ ದರ್ಶನ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿ. ಸೊ ಇವ್ರುಗಳೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಸಂಚು ರೂಪಿಸ್ತಾ ಇದ್ದಂತ ಸಂದರ್ಭದಲ್ಲೆಲ್ಲ ಓಡಾಡಿರುವಂತ ಕೆಲ ಫೋಟೋಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೋರ್ವ ಪ್ರಮುಖ ಆರೋಪಿ ಪವನ್, ಆತ ಕೂಡ ಓಡಾಡಿರುವಂತದ್ದು. ಜೊತೆಗೆ ಪ್ರದೋಷ್, ಈತ ಕೂಡ ಸಂಚು ರೂಪಿಸಿರುವಂಥದ್ದಕ್ಕೆ ಬಹಳಷ್ಟು ಪುರಾವೆಗಳಿದೆ. ಜೊತೆಗೆ ಘಟನೆ ನಡೆದಂಥ ಸ್ಥಳದಲ್ಲಿ ಇದ್ದಂಥದ್ದು. ಜೊತೆಗೆ ಇನ್ನೊಂದು ಫೋಟೋದಲ್ಲಿ ನಾವು ನೋಡ್ತಾ ಇದೀವಿ, ಇದು ಆಟೋದಲ್ಲಿ ಆತನನ್ನ ಕರ್ಕೊಂಡು ಬಂದಂತ ಸಂದರ್ಭ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರನ್ನ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಇರುವಂತ ಫೋಟೋ. ಹೀಗೆ ಇನ್ ಡೀಟೇಲ್ ನಾವು ಈ ಥರದ ಫೋಟೋಗಳನ್ನ ಎಲ್ಲೆಲ್ಲಿ ವಶಪಡಿಸ್ಕೊಂಡ್ವಿ, ಯಾವ ಅಪಾರ್ಟ್ಮೆಂಟ್, ಯಾವ ಮನೆಯಲ್ಲಿ ಈ ಅಳವಡಿಸಿದಂಥ CCTVಯ ಫೋಟೋಸ್ಗಳನ್ನ ನಾವು ವಶಪಡಿಸ್ಕೊಂಡ್ವಿ ಅನ್ನುವಂಥದ್ದಿದೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ಯಾರಿಂದ ಯಾರ್ಯಾರಿಗೆ ಕರೆಗಳು ಹೋಗಿತ್ತು ಅನ್ನುವಂಥ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಇದೀವಿ. ಮೊದಲಿಗೆ ವಿನಯ್ ಆತ ಯಾರ್ಯಾರಿಗೆ ಕರೆ ಮಾಡಿದ್ದ, ಆನಂತರದಲ್ಲಿ ದರ್ಶನ್ ಯಾರಿಗೆ ಮಾಡಿದ್ರು, ಯಾವ ಟೈಮಲ್ಲಿ ಮಾಡಿದ್ರು, ಎಷ್ಟೊತ್ತು ಮಾತನಾಡಿದ್ರು, ಈ ಥರ ಅಂತ ಕಂಪ್ಲೀಟ್ ಕಾಲ್ ಡೀಟೇಲ್ ಹಿಸ್ಟ್ರಿ, ಯಾರ್ಯಾರ ನಡುವೆ ಎಷ್ಟೆಷ್ಟೊತ್ತಿಗೆ ಸಂಭಾಷಣೆ ಆಗಿದೆ ಅನ್ನುವಂಥ ಡೀಟೇಲ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ಮೀರಿ ಇವ್ರಿಗೆ ಕೆಲವು ಕಾಲ್ಗಳು ಬಂದಿರಬಹುದು, ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗಿಂದ ಅಲ್ಲ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರಿಂದ ಎಷ್ಟೆಷ್ಟು ಕಾಲ್ಗಳು ಹೋಗಿದೆ, ಯಾವ್ಯಾವ ಸಂದರ್ಭದಲ್ಲಿ ಹೋಗಿದೆ, ನಾನು ಮೊದಲೇ ಹೇಳಿದಾಗೆ ಎಷ್ಟೆಷ್ಟು ಮಾತನಾಡ್ಕೊಂಡಿದ್ದಾರೆ, ಎಷ್ಟೆಷ್ಟು ಸಮಯ ಮಾತನಾಡ್ಕೊಂಡಿದ್ದಾರೆ, ಈ ಎಲ್ಲ ಡೀಟೇಲ್ ಅನ್ನ ಹೊಂದಿರುವಂತ ಕೆಲ ಮಾಹಿತಿಯನ್ನು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿ ಇರುವಂತ ಅವರ ಸ್ವಇಚ್ಛಾ ಹೇಳಿಕೆಗೂ ಮುನ್ನ ಅವರ ಮಾಹಿತಿ ಇರುವಂತ ಕೇಸ್ ಫೈಲ್ ಅನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ದರ್ಶನ್ ಅವರ ವಿಳಾಸ, ಅವರ ಎತ್ತರ, ಆಮೇಲೆ ಅವರ ಮುಖಚಹರೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಗುರುತು, ಈ ತರದೆಲ್ಲ ಮಾಹಿತಿಯನ್ನ ಹೊಂದಿರುವಂತ ಕೆಲ ಡೀಟೇಲ್ಸ್ ಅನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ವಿಜಯಲಕ್ಷ್ಮಿ ಅವರಿಂದ ಶೂಗಳನ್ನ ತಮ್ಮ ವಶಕ್ಕೆ ಪಡೆದಂತ ಸಂದರ್ಭ. ಹೇಳಿ ಕೇಳಿ ದರ್ಶನ್ ಅವರು ಮರ್ಡರ್ ಆದಂತ ಮಾರನೇ ದಿವಸ ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಮರ್ಡರ್ ಮಾಡಿದಂತ ಸಂದರ್ಭದಲ್ಲಿ ಅವರು ಹಾಕಿದಂತಹ ಶೂ ಇದನ್ನೆಲ್ಲ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಅಥವಾ ಅವರ ಫ್ಲಾಟ್ ಅಲ್ಲಿ ಬಿಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್, ಇದು ಗಮನಿಸ್ತಾ ಇದ್ದೀರಲ್ಲ, ಇದು ಪವಿತ್ರ ಗೌಡ ಅವರ ಕಾಲ್ ಲಿಸ್ಟ್. ಪವಿತ್ರ ಗೌಡ ಯಾರ್ಯಾರಿಗೆ ಕರೆ ಮಾಡಿದ್ರು, ಎಷ್ಟು ಹೊತ್ತು ಕರೆ ಮಾಡಿದ್ರು, ಪವಿತ್ರ ಗೌಡ ಇಂದ ಕರೆ ಸ್ವೀಕರಿಸಿದವರು ಮತ್ಯಾರಿಗೆ ಕರೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ. ಎಷ್ಟು ಹೊತ್ತು ಮಾತನಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಹಾಗೇನೆ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂತಹ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಅವರ ಆಪ್ತತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಈಗಾಗಲೇ ದರ್ಶನ್ ಕೂಡ ಹೇಳ್ಕೊಂಡಿದ್ದಾರೆ, ನಾವಿಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ ಅಂತ ಹೇಳಿ. ಚಾರ್ಜ್ ಶೀಟ್ ನಲ್ಲಿ ಅದರ ಉಲ್ಲೇಖ ಕೂಡ ಆಗಿದೆ. ಇನ್ನು ಪವಿತ್ರ ಗೌಡ ಫ್ರೆಂಡ್ ಸಮತಾ ಜೊತೆಗೂ ಕೂಡ ತುಂಬಾ ಕ್ಲೋಸ್ ಇದ್ರು. ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇವನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಆ ವಿಷಯ ಸಮತಾಗೂ ಕೂಡ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅದೇ ರೀತಿಯಾಗಿ ಇವರಿಬ್ಬರ ಫ್ರೆಂಡ್ಶಿಪ್ ಹೇಗಿತ್ತು ಅನ್ನೋದನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಫೋಟೋದ ಮುಖೇನವಾಗಿ ಮೆನ್ಷನ್ ಮಾಡಲಾಗಿದೆ. ಇದು ರೇಣುಕಾ ಸ್ವಾಮಿಯ ಫೋಟೋ. ಆತನನ್ನ ಕಿಡ್ನಾಪ್ ಮಾಡೋಕ್ಕೂ ಮುನ್ನ ಆತ ಸೆರೆ ಆಗಿದ್ದಂತಹ ಫೋಟೋ, CCTV ಕ್ಯಾಮೆರಾದಲ್ಲಿ ಸಿಕ್ಕಿರುವಂತಹ ಫೋಟೋ ಇದು. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕ್ಕೂ ಮುನ್ನ ಆತ ಎಲ್ಲಿ ನಿಂತಿದ್ದ, ಆ ಒಂದು ಜಾಗದಲ್ಲಿ ಇದ್ದಂತಹ CCTVಯಲ್ಲಿ ಸೆರೆಯಾಗಿರುವಂತಹ ಫೋಟೋದ ಆ ಒಂದು ಸಾಕ್ಷ್ಯವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ತೆರನಾಗಿ ಫೋಟೋಗಳ ಸಾಕ್ಷ್ಯಗಳನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ದರ್ಶನ್ ಹಣದ ಆಮಿಷ ಏನು ಒಡ್ಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಸ್ವಇಚ್ಛಾ ಹೇಳಿಕೆಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಅನ್ನು ನಾವಿಲ್ಲಿ ನೋಡಬಹುದಾಗಿದೆ. ದರ್ಶನ್ ಹೇಗೆ ಹಣದ ಮುಖೇನವಾಗಿ ಕೆಲವರನ್ನ ಅಪ್ರೂವರನ್ನಾಗಿ ಮಾಡ್ಕೊಂಡ್ಬಿಟ್ಟು ಅದಾದ ನಂತರದಲ್ಲಿ ಒಂದು ಸುಳ್ಳು ಸಾಕ್ಷ್ಯವನ್ನ ತಯಾರು ಮಾಡುವಂತ ಪ್ರಯತ್ನವನ್ನ ಏನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಅನ್ನ ಕೂಡ ಇದೆ. ಜೊತೆಗೆ ದರ್ಶನ್ ಅವರನ್ನ ಹೇಗೆ ಈ ಫೋಟೋದಲ್ಲಿ ನಾವು ನೋಡ್ತಾ ಇರೋದು ಅಥವಾ ಈ ತರ ಕ್ರಿಮಿನಲ್ಗಳ ಸಂಬಂಧಪಟ್ಟ ಹಾಗಿನ ಕೇಸಲ್ಲಿ ನಾವು ನೋಡ್ತೀವಲ್ಲ, ಸೊ ಅವರ ಫೋಟೋ ತೆಗೆಯುವಂತ ಮಾದರಿ ಅದೇ ರೀತಿಯಲ್ಲಿ ದರ್ಶನ್ ಅವರ ಫೋಟೋಗಳು, ಜೊತೆಗೆ ಅವರಿಗೆ ಸಂಬಂಧಪಟ್ಟ ಹಾಗಿನ ವೈಯಕ್ತಿಕ ಮಾಹಿತಿಯನ್ನ ಕೂಡ ಅಲ್ಲಿ ಲಗತ್ತಿಸಿರುವಂತದನ್ನ ಈ ಚಾರ್ಜ್ ಶೀಟ್ ನಲ್ಲಿ ನಾವು ನೋಡಬಹುದಾಗಿದೆ. ಇದೇ ರೀತಿಯಾಗಿ ಉಳಿದಂತ 17 ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿಯನ್ನು ಕೂಡ ಇದೇ ರೀತಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಸಹಜವಾಗಿ ಲಗತ್ತಿಸಲಾಗಿರುತ್ತೆ. ಇನ್ನು ಇದೇ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗಿನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಕೂಡ TV9ಗೆ ಲಭ್ಯ ಆಗ್ತಾ ಇದೆ. ಅದಕ್ಕೆ